ನನ್ನ ಹೆಸರು ಕರ್ಣಕರ್ ಅಂತ. ಇದು 15.5 46 ಅಡಿ ಇದು ಸೈಟ್. 15.5/46. ಇದು ಕಾರ್ಪೊರೇಷನ್ ಸೈಟ್. 236/A 4th ಮೇನ್ ರೋಡಲ್ಲಿದೆ. ಇದು ಸೌತ್ ಫೇಸಿಂಗ್. ಇದು ಇಂಡಿಪೆಂಡೆಂಟ್ ಹೌಸ್ ಆಗಿ ಕಟ್ಟಿದ್ದೀವಿ. ಬನ್ನಿ, ಇದು ಪಾರ್ಕಿಂಗು. ಇದು ಅಗ್ನಿಮೂಲೆಯಲ್ಲಿ ಮೀಟರ್ ಬೋರ್ಡ್ ಎಲ್ಲ ಇಟ್ಟಿದ್ದೀವಿ. ಇದು 14.5 33 ಅಡಿ ಪಾರ್ಕಿಂಗ್ ಇದೆ. ಸೊ ನಿಮಗೆ ದೊಡ್ಡ ಕಾರ್ 2 ಕಾರ್ ನಿಲ್ಸ್ಕೋಬಹುದು. ಆಮೇಲೆ ಇಲ್ಲಿ ಗ್ಯಾಸ್ ಕನೆಕ್ಷನ್ ಇಲ್ಲಿಗೆ ಬಂದ್ಬಿಡುತ್ತೆ. ಈ ರೀತಿ ಸಿಲಿಂಡರ್ ತೆಗೆದಿಟ್ಟು ಹಂಗೆ ತಳ್ಕೋಬೋದು. ಎರಡು ಸಿಲಿಂಡರ್ ಇಟ್ಕೋಬೋದು. ಕಿಚನ್ಗೆ ಇಂಟರ್ನಲ್ ಕನೆಕ್ಷನ್ ಇದೆ. ಆಮೇಲೆ ಇದೇ ಮೇನ್ ಎಂಟ್ರೆನ್ಸು. ಇಲ್ಲಿ ವಿತ್ ಕ್ಯಾಮ್ರಾ ಬೆಲ್ ಇದೆ. ಸೊ ಯಾರು ಬಂದ್ರೂ ಬೆಲ್ ಮಾಡಿದ್ರೆ ಮೇಲೆ ಗೊತ್ತಾಗತ್ತೆ. ಇದೆ ಡೋರ್. ಬನ್ನಿ, ಇದು ಲಿಫ್ಟ್ ಪ್ರಾವಿಷನ್ ಇದೆ. ಇದು ಲಿಫ್ಟು. ಇದು ಶೂ ರ್ಯಾಕು. ಇಲ್ಲೇ ಕೂತ್ಕೊಂಡು ಬೇಕಾದ್ರೆ ಶೂಸ್ ಹಾಕ್ಕೋಬೋದು. ಇದೊಂದು ಚಿಕ್ಕ ರೂಮ್ ಥರ ಬಂದಿದೆ. ಆಮೇಲೆ ಇಲ್ಲೊಂದು ಜನರಲ್ ಟಾಯ್ಲೆಟ್ ಇದೆ. ಇದು ಸಂಪು ಇಲ್ಲಿ ಬರುತ್ತೆ. ಇದೇ ಮೇನ್ ಎಂಟ್ರೆನ್ಸು. ಇದೆಲ್ಲ PVD ಕೋಟಿಂಗು. SS ಮೇಲೆ PVD ಕೋಟಿಂಗ್ ಮಾಡಿದ್ದೀವಿ. ಇದೆಲ್ಲ ಗ್ರಾನೈಟ್ ಕ್ಲಾಡಿಂಗು. ಆಮೇಲೆ ಇದು UPSಗೆ ಪ್ರಾವಿಷನ್ ಮಾಡಿದ್ದೀವಿ. ಒಳಗಡೆ UPS ಇಟ್ಕೋಬೋದು. ಇದು PVD ಕೋಟೆಡ್ SS ಮೇಲೆ. ಇದು ನಾರ್ತ್ ಈಸ್ಟ್ ಕಾರ್ನರ್. ಈ ಸೈಟ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಉಚ್ಚ ಸ್ಥಾನ ಅಂದ್ಬಿಟ್ಟು ಅದಕ್ಕೋಸ್ಕರ ಮೇನ್ ಡೋರ್ ಇಲ್ಲಿ ಇಟ್ಟಿದ್ದೀವಿ. ಆಮೇಲೆ ವೆಂಟಿಲೇಷನ್ಗೋಸ್ಕರ ನಮ್ಮ ಜಾಗದಲ್ಲೇ ನಾವು ಜಾಗ ಬಿಟ್ಟಿದ್ದೀವಿ. ಸೊ ಅಕ್ಕಪಕ್ಕ ಕಟ್ಟಿದ್ರೂ ನಮ್ಗೆ ಇಷ್ಟು ಗಾಳಿ ಬೆಳಕು ಹಿಂಗೆ ಇರುತ್ತೆ. ಇದು ಫುಲ್ ಗ್ರಾನೈಟ್ ಕ್ಲಾಡಿಂಗ್ ಆಗಿದೆ. ಇದು ಮೇನ್ ಡೋರು. ಇದು ಟೀಕ್ವುಡ್ಡು. 8 ಫೀಟ್ ಡೋರ್. ಇದು 8 ಫೀಟ್ ಬರುತ್ತೆ. ಆಮೇಲೆ ಇದೆಲ್ಲ ವುಡ್ಡಲ್ಲೇ ಕ್ಲಾಡಿಂಗ್ ಮಾಡಿದ್ದೀವಿ, ಯಾಕಂದರೆ ರಿಚಾಗಿ ಕಾಣಲಿ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು ದೇವ್ರು ಇಟ್ಟರೆ ಯಾವ ದೇವ್ರು ಬೇಕೋ ಆ ದೇವ್ರು ಇಟ್ಕೋಬೋದು ಇಲ್ಲಿ. ಇದೆಲ್ಲ ವುಡ್ ವರ್ಕ್. ಇದು ಲಿವಿಂಗು. ಸೋಫಾ ಈಗ ಹಾಕ್ಕೊಂಡ್ರೆ ಇದು TV ಕ್ಯಾಬಿನೆಟ್ಟು. ಡೈನಿಂಗ್ ಇಲ್ಲಿ ಹಾಕೋಬೋದು. ಇದು ಕಿಚನ್ನು. ಇದು ಐಲ್ಯಾಂಡ್ ಕಿಚನ್ನು. ಆಮೇಲೆ ಇದು ಪ್ಯಾಂಟ್ರಿ ಯೂನಿಟ್. ಈಗ ಬಂದು ಫ್ರಿಡ್ಜಿಗೆ ಬಿಟ್ಟಿದ್ದೀವಿ. ಆಮೇಲೆ ಚಿಮ್ನಿ ಫಿಕ್ಸ್ ಮಾಡಿಕೊಡ್ತೀವಿ. ಫೇಬರ್ ಚಿಮ್ನಿ ತಂದಿದ್ದೀವಿ. ಆಮೇಲೆ ಇದು OTG ಓವನ್ ಇಟ್ಕೊಳ್ಳಿಕ್ಕೆ. ಆಮೇಲೆ ಇದು ವಿತ್ ಬ್ಯಾಸ್ಕೆಟು, ಆನಿಯನ್ಸು ಅದೆಲ್ಲ ಹಾಕೋಕ್ಕೆ ಏರ್ ವೆಂಟ್ ಬಿಟ್ಟಿದ್ದೀವಿ. ಇದು ಯುಟಿಲಿಟಿ. ಬೇಕಿದ್ರೆ ಅದು ಡಿಶ್ ವಾಷರ್ ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಾವಿಷನ್ ಮಾಡಿದ್ದೀವಿ. ಯುಟಿಲಿಟಿಲಿ ಒಂದು ದೊಡ್ಡ ಸಿಂಕ್ ಇಟ್ಟಿದ್ದೀವಿ. ಇಲ್ಲೇ ಪಾತ್ರೆ ಎಲ್ಲ ತೊಳ್ಕೊಬೋದು, ಇಲ್ಲೇ ಒಣಗಾಕೋಬೋದು. ಸೊ ಯುಟಿಲಿಟಿ ಸ್ಪೇಸು ದೊಡ್ಡದಾಗಿದೆ. ಆಮೇಲೆ ಇದು ಕಿಚನ್ನು. ಇದು ವಾಟರ್ ಫಿಲ್ಟರ್ ಬೇಕಾದರೆ ಪ್ರಾವಿಷನ್ ಮಾಡಿದ್ದೀವಿ. ಇನ್ಸೈಡ್ ಇಟ್ಬಿಟ್ಟು ಇಲ್ಲೇ ಲಿಂಕ್ ತೊಗೊಂಡು ವಾಟರ್ ಫಿಲ್ಟರ್ ಯೂಸ್ ಮಾಡ್ಕೋಬೋದು. ಆಮೇಲೆ ಎಲ್ಲ ಟ್ಯಾಂಡಮ್ ಬಾಕ್ಸ್ ಹಾಕಿದ್ದೀವಿ. ಯಾವುದು ಸ್ಟೀಲ್ ಬ್ಯಾಸ್ಕೆಟ್ಸ್ ಹಾಕಿಲ್ಲ, ಎಲ್ಲ ಟ್ಯಾಂಡಮ್ ಬಾಕ್ಸು. ಇದು ಬಾಟಲ್ ಟ್ರ್ಯಾಪು. ಚಿಮ್ನಿ ಇಲ್ಲಿ ಬರುತ್ತೆ. ಆಮೇಲೆ ಕಿಚನ್ಗೆ ಒಂದು ಪ್ರೈವಸಿ ಇರಲಿ ಅಂದ್ಬಿಟ್ಟು ಇದು ಫೋಲ್ಡಿಂಗ್ ವಾಲ್ ಥರ ಮಾಡಿದ್ದೀವಿ. ಬೇಕಿದ್ದಾಗ ಯೂಸ್ ಮಾಡ್ಕೋಬೋದು, ಬೇಡದೇ ಇದ್ದಾಗ ಈ ಥರ ತೆಗೆದುಬಿಡ್ಬೋದು. ಆಮೇಲೆ ಇದು ಪೂಜಾ ರೂಮು. ಚೆಟ್ಟಿನಾಡು ಸ್ಟೈಲ್ ಪಿಲ್ಲರ್ಸ್ ಥರ ಮಾಡಿದ್ದೀವಿ ಪೂಜಾ ರೂಮು. ಇದು TV ಯೂನಿಟ್ಟು. ನೀವು ಸೋಫಾ ಈಗ ಹಾಕ್ಕೊಂಡ್ರೆ TV ಯೂನಿಟ್ ಸರಿ ಹೋಗುತ್ತೆ. ಇದೊಂದು ಟಾಯ್ಲೆಟ್ಟು. ಅದು ಟಾಯ್ಲೆಟ್ ಗೊತ್ತಾಗಬಾರ್ದು ಅಂದ್ಬಿಟ್ಟು ಇದು ಬೆಲ್ ಕ್ಯಾಮ್ರಾ. ಇದು ಕ್ಯಾಮ್ರಾದಲ್ಲಿ ಗೇಟ್ ಹತ್ರ ಯಾರು ಬಂದರು ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನಿಮಗೆ ಇಲ್ಲಿಂದಲೇ ಬೇಕಾದರೆ ಮಾತಾಡ್ಬಿಟ್ಟು ಆಮೇಲೆ ಹೋಗಿ ಗೇಟ್ ತೆಗಿಬೋದು. ಆಮೇಲೆ ಇದೆಲ್ಲ ಅಲೆಕ್ಸಾ ಕಂಟ್ರೋಲು. ಇದೆಲ್ಲ ಸ್ವಿಚಸ್ ಎಲ್ಲ ನೋಡಿ, ಅಲೆಕ್ಸಾ ಕಂಟ್ರೋಲು. ಆಮೇಲೆ ಇದನ್ನು ಮೊಬೈಲಲ್ಲೂ ಡಿವೈಸ್ ಇದೆ.
ಮೊಬೈಲಲ್ಲೂ ಯೂಸ್ ಮಾಡ್ಬೋದು. ನೋಡಿ, ಲೈಟ್ ಆಫ್ ಆಯಿತು. ಆಮೇಲೆ ಇದು ನೀವು ಹೊರಗಡೆ ಇದ್ದಾಗ್ಲೂ ಬೇಕಾದರೆ ಯೂಸ್ ಮಾಡ್ಕೋಬೋದು. ವಾಯ್ಸಲ್ಲಿ ಯೂಸ್ ಮಾಡ್ಕೋಬೋದು, ಟಚ್ ಸ್ಕ್ರೀನ್ ಯೂಸ್ ಮಾಡ್ಕೋಬೋದು, ಆಮೇಲೆ ಮೊಬೈಲಲ್ಲೂ ಯೂಸ್ ಮಾಡ್ಕೋಬೋದು. ಇದು ಝೂಮರ್ ಅಲ್ಲೊಂದು ಹಾಕಿದ್ದೀವಿ, ಆಮೇಲೆ ಇಲ್ಲೊಂದು ಝೂಮರ್ ಹಾಕಿದ್ದೀವಿ. ಇದು ಲಿಫ್ಟ್ ಇದೆ, ಲಿಫ್ಟಲ್ಲೇ ಹೋಗ್ಬೋದು. ಈಗ ಲಿಫ್ಟ್ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದೆ. ಇದು ಸ್ಟೇರ್ ಕೇಸು. ಲಪೋತ್ರ ಹಾಕಿದ್ದೀವಿ, ಆಂಟಿ ಸ್ಕಿಡ್ ಇದು. ಆಮೇಲೆ ಈ ವಾಲ್ ಹ್ಯಾಂಗಿಂಗ್ಸ್, ಇಲ್ಲಿ ರೈಲಿಂಗ್ಸ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಲುಕ್ ಇರಲಿ ಅಂದ್ಬಿಟ್ಟು ರೋಪ್ ರೈಲಿಂಗ್ ಥರ ಮಾಡಿದ್ದೀವಿ. ಇದು ಫಸ್ಟ್ ಬೆಡ್ರೂಮ್, ಇದು POP ಎಲ್ಲ ಮಾಡಿದ್ದೀವಿ. ಇದು ಡೋರು. ಇದೊಂದು ಬೆಡ್ರೂಮ್. ಇದು ಎಲ್ಲ ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ. ಒಂದು ಫ್ಲೋರಲ್ಲಿ ಒಂದೇ ಬೆಡ್ರೂಮ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಕೂತ್ಕೋಬೋದು. ಇದು ಟೇಬಲ್ಲು, ಇದು ವರ್ಕ್ ಸ್ಟೇಷನ್ ಥರ ಯೂಸ್ ಮಾಡ್ಕೋಬೋದು. ಇದು ಬಾಲ್ಕನಿಗೆ ಹೋಗ್ಲಿಕ್ಕೆ ದಾರಿ. ಇದು 4.5 ಅಡಿ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ ಬಾಲ್ಕನಿ. ಇದೆಲ್ಲ SS ರೈಲಿಂಗ್ ಮಾಡಿದ್ದೀವಿ. ಇದು PVC ಟಾಪ್ಸು. ಬನ್ನಿ ಬೆಡ್ರೂಮ್ನ ಡೀಟೇಲ್ ಆಗಿ ನೋಡೋಣ. ನೋಡಿ, ಇದು ವರ್ಕ್ ಸ್ಟೇಷನ್ ಥರ ಯೂಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು, ಬುಕ್ಸು ಅದೆಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಇದು ಸಿಟ್ಟಿಂಗ್ ಏರಿಯಾ, ಬೇಕಿದ್ದಾಗ ಇದು ಕುತ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಇದನ್ನು ಯುಟಿಲಿಟಿ ಆಗಿ ಮಾಡಿದ್ದೀವಿ, ಏನಾದರೂ ಐಟಮ್ ಇಟ್ಕೋಬೋದು. ಆಮೇಲೆ ಕಾಟ್, ಡೈಲಿ ಬೆಡ್ ಸ್ಪ್ರೆಡ್ಸು, ಬೆಡ್ಶೀಟ್ಸು ಅದೆಲ್ಲ ಬೇಕಾದರೆ ಹಿಂಗೆ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಹಿಂಗೆ ಇಟ್ಟಿದ್ವಿ. ಆಮೇಲೆ ಇಲ್ಲಿನೂ ಇದು ತೆಗೆದ್ರೂ ಸ್ಟೋರೇಜ್ ಮಾಡ್ಕೋಬೋದು. ಇದೆಲ್ಲ ಪುಷ್ ಮ್ಯಾಗ್ನೆಟ್ ಸಿಸ್ಟಮ್ ಹಾಕಿದ್ದೀವಿ ವಾರ್ಡ್ರೋಬ್ಸ್ಗೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಎಲ್ಲ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬಂದಿದೆ. ಇದು ಇದು ವಾಶ್ರೂಮ್ಗೆ. ಇಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಅದು ವೆಟ್ ಏರಿಯಾ, ಇದು ಡ್ರೈ ಏರಿಯಾ. ವಾಶ್ ಬೇಸಿನ್ನು, ಮಿರರ್ ಎಲ್ಲ ಸೆರಾ ಐಟಮ್ ಯೂಸ್ ಮಾಡಿದ್ದೀವಿ. ಜಾಗ್ವರ್ ಫಿಟ್ಟಿಂಗ್ಸು. ಕನ್ಸೀಲ್ಡ್ ಆಗಿರೋದ್ರಿಂದ ಗೊತ್ತಾಗೋದೇ ಇಲ್ಲ ಅದು ಬಾತ್ರೂಮ್ ಇರೋದು. ಇಲ್ಲಿ ವಾಲ್ ಹ್ಯಾಂಗಿಂಗ್ ಹಾಕಿದ್ದೀವಿ. ಎಲ್ಲ ವುಡ್ಡಲ್ಲೇ ಮಾಡಿದ್ದೀವಿ. SS ರೈಲಿಂಗ್ ಹಾಕಿದ್ರೆ ಗೆಟಪ್ ಇರಲ್ಲ ಅಂದ್ಬಿಟ್ಟು ಇದು MS ಅಲ್ಲಿ ಮಾಡಿ ಈ ಥರ ವುಡ್ಡೆಲ್ಲ ಇದು ಮಾಡಿದ್ದೀವಿ. ಆಮೇಲೆ ಇದು ಲೈಟಿಂಗು, ಇಲ್ಲಿಂದ ಎಲ್ಲ ದೊಡ್ಡ ದೊಡ್ಡ ವಿಂಡೋ ಬಿಟ್ಟಿದ್ದೀವಿ ಲೈಟಿಂಗೋಸ್ಕರ. ಆಮೇಲೆ ಇದೂ ಲೈಟಿಂಗು ನಿಮಗೆ ಮೇಲಿಂದ ಸ್ಕೈಯಿಂದ ಲೈಟ್ಸ್ ಬೀಳೋ ಥರ, ಗಾಳಿ ಬೆಳಕು ಬೇಡ ಅನ್ನೋಷ್ಟಿದೆ. ಆಮೇಲೆ ಸೆನ್ಸಾರ್ ಲೈಟ್ ಹಾಕಿದ್ದೀವಿ. ಇದೊಂದು ಬೆಡ್ರೂಮು, ಸೇಮ್ ಅದೇ ಥರ ಬಾಲ್ಕನಿ ಬರುತ್ತಿದೆ. ಅದೇ ಥರ ಬಾಲ್ಕನಿ ಬರುತ್ತೆ. SS ರೈಲಿಂಗ್ ಮಾಡಿದ್ದೀವಿ, ಸ್ಪೇಷಿಯಸ್ ಆಗಿದೆ. ಇದು ವರ್ಕ್ ಸ್ಟೇಷನ್ ಆಗಿ ಯೂಸ್ ಮಾಡ್ಕೋಬೋದು. ಇದು ಈವ್ನಿಂಗ್ಸ್ ಕೂತ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ. ಆಮೇಲೆ ಇದೆಲ್ಲ ಸ್ಟೋರೇಜ್ಗೋಸ್ಕರ ಎಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಅದು ವರ್ಕ್ ಸ್ಟೇಷನ್ ಮಾಡ್ಕೋಬೋದು. ಇಲ್ಲೂ ಅಲೆಕ್ಸಾ ಪ್ರಾವಿಷನ್ ಇದೆ. ಇದು ಸೇಮ್ ಅದೇ ಥರ ಇಲ್ಲಿ ಸ್ಟೋರೇಜ್ ಮಾಡ್ಕೋಬೋದು.
ಇದು ಬಂದು ನಿಮಗೆ ವಾರ್ಡ್ರೋಬ್ಸ್ ಇಲ್ಲೇನೂ ಮಾಡಿಲ್ಲ, ವಾಕಿನ್ ವಾರ್ಡ್ರೋಬ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಇದು ಟಿ ವಿ ಯೂನಿಟ್, ಇದು ವಾಕಿನ್ ವಾರ್ಡ್ರೋಬ್ ಮಾಡಿದ್ದೀವಿ. ಅದು ಗೊತ್ತಾಗದೇ ಇಲ್ಲ ಅದು ವಾರ್ಡ್ರೋಬ್ ಇರುತ್ತೆ. ಅಲ್ಲ ನಿಮಗೆ ಇಲ್ಲೇ ಡ್ರೆಸ್ಸಿಂಗು, ಇಲ್ಲೇ ಬಟ್ಟೆ ಇಟ್ಕೊಳ್ಳೋದು, ಇದು ಮೆನ್ನು ವುಮೆನ್ನು ಅಂತ ಮಾಡಿದ್ದೀವಿ ವಾರ್ಡ್ರೋಬು. ಸೇಮ್ ಅದೇ ಥರ ಅದು ವೆಟ್ ಏರಿಯಾ, ಡ್ರೈ ಏರಿಯಾ ಎಲ್ಲ ಸೆರಾ ಫಿಟ್ಟಿಂಗ್ಸು, ಜಾಗ್ವರ್ ಟ್ಯಾಪ್ಸ್ ಎಲ್ಲ ಹಾಕಿದ್ದೀವಿ. ಆಮೇಲೆ ಇಲ್ಲಿ ಜಾಗ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇದನ್ನು ಒಂದು ಯುಟಿಲಿಟಿ ಮಾಡ್ಕೊಂಡಿದ್ದೀವಿ, ಏನಾದರೂ ಐಟಮ್ ಸ್ಟೋರೇಜ್ ಮಾಡ್ಕೋಬೋದು ಅಂದ್ಬಿಟ್ಟು. ಜಾಗ ವೇಸ್ಟ್ ಆಗ್ತೀರ ಇದೊಂದು ಮಾಡಿ ವಾರ್ಡ್ರೋಬ್ ಥರ ಮಾಡಿದ್ವಿ. ನೆಕ್ಸ್ಟ್ ಥರ್ಡ್ ಬೆಡ್ರೂಮ್ ವಾರ್ಡ್, ಗಾಳಿ ಬೆಳಕು ಇಲ್ಲೇ ಚೆನ್ನಾಗಿ ಬರುತ್ತೆ. ಇದು ಇಲ್ಲಿ ಮೇಲಿಂದ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಇದು ಪಿ ಒ ಪಿ ಇದು ಮಾಡಿದ್ದೀವಿ, ಒಂದೊಂದು ಫ್ಲೋರಲ್ಲಿ ಒಂದೊಂದು ಡಿಸೈನ್ ಮಾಡಿದ್ದೀವಿ. ಇಲ್ಲೂ ಅದೇ ಥರ ಸ್ಟೋರೇಜ್ಗೆ ಎಲ್ಲ ಇದು ಮಾಡಿದ್ದೀವಿ. ಜಾಗ ವೇಸ್ಟ್ ಮಾಡಿದ್ದೀರಾ ಇದು ಮಾಡಿದ್ದೀವಿ. ಇದು ಟಿ ವಿ ಯೂನಿಟ್ಟು, ಇದು ಸೇಮ್ ಕೂತ್ಕೊಳ್ಳಿಕ್ಕೆ ಇದು ಮಾಡಿದ್ದೀವಿ. ಆಮೇಲೆ ಈ ಸ್ಪೇಸಸ್ ಎಲ್ಲ ಯೂಸ್ ಮಾಡ್ಕೋಬೋದು, ಅಲ್ಲಿ ಇಲ್ಲಿ ಇದರಲ್ಲಿ ಮೇಲೆ ಎಲ್ಲ ಕಡೆ. ಇದು ಬಾಲ್ಕನಿ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀವಿ, ಎಲಿವೇಶನ್ಗೋಸ್ಕರ ಇದನ್ನು ಸ್ವಲ್ಪ ಡಿಸೈನ್ ಬರೋಕ್ಕೋಸ್ಕರ ಇದನ್ನು ಚಿಕ್ಕದಾಗಿ ಮಾಡಿದ್ದೀವಿ. ಆಮೇಲೆ ಇದು ವರ್ಕ್ ಸ್ಟೇಷನ್, ಅದೇ ಕಂಪ್ಯೂಟ್ರು ಲ್ಯಾಪ್ಟಾಪ್ ಅದೆಲ್ಲ ಇಟ್ಕೊಳ್ಳಿಕ್ಕೆ. ಇದು ಬೆಡ್ರೂಮು, ಸೇಮ್ ಅದೇ ಥರ ಇಲ್ಲಿನೂ ಇಲ್ಲೇನು ಸ್ಟೋರೇಜ್ ಮಾಡ್ಕೋಬೋದು. ಇದು ಸೇಮ್ ಅದೇ ಥರ ವಾಕಿನ್ ವಾರ್ಡ್ರೋಬ್ ಮಾಡಿದ್ದೀವಿ. ವಾರ್ಡ್ರೋಬ್ ಇರೋದೇ ಗೊತ್ತಾಗೋದಿಲ್ಲ, ವಾಲ್ ಟೈಪ್ ಇರುತ್ತೆ. ಪುಷ್ ಮಾಡಿದಾಗ ನಿಮಗೆ ಅಂದರೆ ಒಂದೊಂದು ಇದರಲ್ಲಿ ಒಂದೊಂದು ಡಿಸೈನು, ಒಂದೊಂದು ಟೈಲ್ಸು ಅದೆಲ್ಲ ಚೇಂಜ್ ಮಾಡಿದ್ದೀವಿ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು. ಅದು ವೆಟ್ ಏರಿಯಾ, ಡ್ರೈ ಏರಿಯಾ. ಅಲ್ಲೇ ರೋಡ್ ಸೈಡು ಬೆಳಗ್ಗೆ ಬರಲಿ ಅಂದ್ಬಿಟ್ಟು ಎಲ್ಲ ಹೆವಿ ಟೀ ಕುಡ್ ಹಾಕಿ, ಎಲ್ಲ ಟೀ ಕುಡ್ಡಲ್ಲೇ ದೊಡ್ಡ ದೊಡ್ಡ ವಿಂಡೋಸು 10x8 ಮಾಡಿದ್ದೀವಿ. ಅದ್ರ ಕಾಸ್ಟೇ ಹೆಚ್ಚು ಕಮ್ಮಿ 1-1.5 ಲಕ್ಷ ರೂಪಾಯಿ ಆಗಿಬಿಡುತ್ತೆ ಒಂದೊಂದು ವಿಂಡೋ. ಇದು 3 ಬೆಡ್ರೂಮ್ ಮುಗೀತು. ಇದೊಂದು ಗೆಸ್ಟ್ ಬೆಡ್ರೂಮ್ ಥರ ಮಾಡಿದ್ದೀವಿ ನೋಡಿ, ಸ್ಕೈಲೈಟ್ ಎಲ್ಲ ಬಿಟ್ಟಿದ್ದೀವಿ. ಸೊ ನಿಮಗೆ ಗಾಳಿ ಬೆಳಕು ಈವನ್ 6 o'clock ಬಂದ್ರೂ ಬೆಳಕು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಿಸಿ ಗಾಳಿ ಮೇಲೆ ಬರುತ್ತೆ ಯಾವಾಗ್ಲೂ. ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ ನೋಡಿ, ಅಲ್ಲಿ ಎಲ್ಲ ಪೈಪ್ಸ್ ಇಟ್ಟಿದ್ದೀವಿ, ಅಲ್ಲಿಂದ ಆಚೆ ಕಡೆ ಗಾಳಿ ಹೋಗೋ ಥರ ಯಾವಾಗೂ ಬಿಸಿ ಗಾಳಿ ಮೇಲೆ ಬರುತ್ತೆ. ಆ ಗಾಳಿ ಔಟ್ಲೆಟ್ಗೋಸ್ಕರ ಎಲ್ಲ ಕಡೆ ನೋಡಿ ಪೈಪ್ಸ್ ಇಟ್ಟಿದ್ದೀವಿ, ಸ್ವಲ್ಪ ಮನೆ ಕೂಲಾಗಿರುತ್ತೆ. ಆಮೇಲೆ ಇದು ಲಿಫ್ಟ್ ಹೆಡ್ ರೂಮ್, ಇದು ಲಿಫ್ಟ್ ಹೆಡ್ ರೂಮ್. ನೋಡಿ ವೆಂಟಿಲೇಷನ್ಗೋಸ್ಕರ ಬಿಟ್ಟಿದ್ದೀವಿ. ಗೆಸ್ಟ್ ಬೆಡ್ರೂಮ್ ಥರ ಯೂಸ್ ಮಾಡ್ಕೋಬೋದು. ಇದು ವಾರ್ಡ್ರೋಬ್ಸ್ ಮಾಡಿದ್ದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡು ಬಟ್ಟೆ ಎಲ್ಲ ಇಲ್ಲೇ ಐರನ್ ಮಾಡ್ಕೋಬೋದು. ಇದು ಆಚೆ ಬಂದರೆ ಇಲ್ಲೇ ಬಟ್ಟೆ ಒಣಗಾಕೋಬೋದು. ಆಮೇಲೆ ಇಲ್ಲಿ ಬಟ್ಟೆ ಹೋಗಿ ಕಲ್ಲು ಹಾಕಿದ್ವಿ. ಏಣಿ ಇದೆ ಮೇಲೆ, ಟ್ಯಾಂಕ್ ಅಲ್ಲಿಗೆ ಹೋಗಬೇಕು ಅಂದರೆ ಏಣಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ವ್ಯೂ. ಈ ಪ್ರಾಪರ್ಟಿ ಓನರ್ ನಾನೇ. ಆಮೇಲೆ ಇದು ಪ್ರೈಮ್ ಲೊಕೇಶನ್ನಲ್ಲಿದೆ, ಬಸವನಗುಡಿಲಿ ಬರುತ್ತೆ. ಬಸವನಗುಡಿಯಲ್ಲಿ ತ್ಯಾಗರಾಜ ನಗರ ಅಂದ್ಬಿಟ್ಟು, ತ್ಯಾಗರಾಜ ನಗರ 4th ಮೇನ್ ರೋಡಲ್ಲಿದೆ ಇದು. ಆಮೇಲೆ ಡೋರ್ ನಂಬರ್ 236/A ಇದು. ಆಮೇಲೆ ಇದು ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. NR ಕಾಲೋನಿ, ಗಾಂಧಿ ಬಜಾರು, ಸಿಟಿ ಮಾರ್ಕೆಟು, ಈ ಕಡೆ ಜಯನಗರ, ಈ ಕಡೆ BDA ಕಾಂಪ್ಲೆಕ್ಸು, ಕತ್ರಗುಪ್ಪೆ ಎಲ್ಲ ನಿಮಗೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಸೆಂಟ್ರ್ ಪ್ಲೇಸ್ ಇದು.
ಪದ್ಮನಾಭ ನಗರ ಅದೆಲ್ಲ ಅಕ್ಕಪಕ್ಕನೇ ಇದೆ. ಆಮೇಲೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಈ ಪ್ರಾಪರ್ಟಿ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿಯಾದ ಬ್ರೋಕರೇಜು ಇರಲ್ಲ, ಯಾರು ಇಂಟರ್ಮೀಡಿಯೇಟ್ ಪರ್ಸನ್ಸ್ ಇರಲ್ಲ, ನಾನೇ ಡೈರೆಕ್ಟ್ ಓನರು. ಅದರಿಂದ ನೀವು ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಬಂದು ನೋಡಬೇಕು ಅನ್ನೋರು ಬೇಕಾದರೂ ಬಂದು ನೋಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.